ಆರಂಭದ ದಿನಗಳಲ್ಲಿ ಕುಂಭಮೇಳವನ್ನು ಅತ್ಯಂತ ಅಸಡ್ಡೆಯಿಂದಲೂ ಅಥವಾ ಬಹು ಜನರು ಭಾರತದ ಒಳಗಡೆ ಇದು ಮಗದೊಂದು ಮೇಳ ಇರಬಹುದು ಎಂದು ಪರಿಭಾವಿಸಿದ್ದು, ನಂತರದ ದಿನಗಳಲ್ಲಿ ಅದರ ಅಗಾಧತೆ ಮತ್ತು ಆ ನಂಬಿಕೆಯ ಆಳ ಇವೆರಡನ್ನು ನೋಡಿ ಗರಬಡಿದು ಹೋಗಿದ್ದಾರೆ ದೇಶಸ್ಥರೂ ಹಾಗೂ ವಿದೇಶಿಗರು. ಇದರ ಪರಿಣಾಮ ಸಹಜವಾಗಿ ಕುಂಭಮೇಳ ಒಂದು ರೀತಿಯಲ್ಲಿ ಧಾರ್ಮಿಕವಾಗಿ ಫಳಫಳ ಎಂದು ಹೊಳೆಯಬೇಕಾದ್ದು ರಾಜಕೀಯ ಆರೋಪ ಪ್ರತ್ಯಾರೋಪಗಳಿಗೆ ಬಂದು ತಗಲಾಕೋತಾ ಇದೆ. ನಮ್ಮಲ್ಲಿ ನಾವೇನು ಬೇಕಾದ್ರೂ ಹೇಳ್ಕೊಂಡು ಹೋಗ್ಬೋದು, ಅದು ನಮಗೆ ಬಿಟ್ಟಿದ್ದಿತ್ತು. ಫಾರ್ ಎಕ್ಸಾಂಪಲ್, ಭಾರತದ ಒಳಗಡೆ ನಾವೇನು ಬೇಕಾದ್ರೂ ಹೇಳ್ಕೊಂಡು ಓಡಾಡ್ಬೋದು. ಹೊರಗಡೆಯ ಪಾಕಿಸ್ತಾನದವನು ಬಂದು ಹೇಳಿದ್ರೆ ಕಪಾಳ ಕೊಡೆಯೋ ಅವನಿಗೆ ಒಂದು ಎರಡನ್ನು ಹಲ್ಲು ಉದುರೋಗೋ ಥರ ಅಂತ ಹೇಳ್ತೀವಿ. ನೀನು ಯಾವನ ನಮ್ಮ ದೇಶಕ್ಕೆ ಬಂದು ಹೇಳಿ. ಹಾಗೆ ಹಿಂದೂ ಧರ್ಮದ ಬಗ್ಗೆ ಅಲ್ಲಿ ನೀರು ಸರಿ ಇಲ್ಲ, ಅರೇಂಜ್ಮೆಂಟ್ ಸರಿ ಇಲ್ಲ, ಅಲ್ಲಿ ಹಂಗಾಗ್ಬಿಡುತ್ತೆ, ಮುಳುಗಿದ್ರೆ ಇಲ್ಲಿ ಹಿಂಗಾಗ್ಬಿಡುತ್ತೆ, ಅವನು ಯಾವನೋ ಕಚಡ, ಅವ್ರ ಅಪ್ಪ ಅಮ್ಮ ಏನು ಅಂತ ನನಗೆ ಐಡಿಯಾ ಇಲ್ಲ, ಅವನು ಯಾವನೋ ಮೈನಾರಿಟಿ ಮುಸ್ಲಿಂ ಲೀಡರ್ ಒಬ್ಬ ಕಾಮೆಂಟ್ ಹಾಕ್ತಾನೆ, ನೀನು ಯಾವನು ಬಂದು ಹಾಕಕ್ಕೆ, ನೀನು ಯಾವನು ಹಾಕಕ್ಕೆ ಅದನ್ನು. ಆದರೆ ಭಾಳ ವಿಚಿತ್ರ ಎಂದರೆ ನಮ್ಮ ದೇಶದ ರಾಜಕೀಯ ನಾಯಕರುಗಳು ಅದೇ ಬಾಯಿ ಮುಚ್ಕೊಂಡು ಇರಬೇಕು ಅನ್ನೋದು ಇಲ್ಲ ಅವರಿಗೆ. ಮಾತಾಡಿ ಪರ್ಚ್ಕೊಂಡು ಸಾಯಬೇಕು ಅನ್ನೋದೇ ಅವ್ರ ನಿರ್ಧಾರ. ಅಂಥ ಲೀಡರ್ಗಳಿದ್ದಾಗ ಪಕ್ಷಗಳನ್ನು ಸಾಯಿಸಲಿಕ್ಕೆ ಜನ ಆದರೂ ಯಾಕೆ ಬೇಕು? ಅವರೇ ಸಾಕು. ಸಾಮ್ರಾಜ್ಯಗಳನ್ನು ನಾಶ ಮಾಡಲಿಕ್ಕೆ ಚಕ್ರವರ್ತಿಯೇ ತಯಾರಿ ಇದ್ದಾಗ ವೈರಿಗಳಾದರೂ ಏಕೆ ಬೇಕು? ಕುಂಭಮೇಳದಲ್ಲಿ ಅವ್ರ ಪಾಪ ಮರೆಯಾಗಲ್ಲ ಅಂದಿದ್ದಕ್ಕೆ ಆಕ್ರೋಶ. ಇದು ಟಿಪಿಕಲ್ ಪಾಲಿಟಿಕ್ಸ್. ಇಲ್ಲ, ಬಿ ಜೆ ಪಿಯವರು ಬಂದುಬಿಟ್ಟು ಪಾಪ ಖರ್ಗೆ ಏನು ಕರೆಕ್ಟಾಗಿ ಹೇಳಿದ್ದಾರೆ ನೋಡು ಅನ್ನೋಕ್ಕಾಗತ್ತಾ? ಅವರೇನು ಅನ್ನಲ್ಲ. ಸರಿ, ಪರಪವಿತ್ರ ಪಾಪ ಎಲ್ಲ ಕಳೆಯತ್ತೆ, ಯಾಕೆ ನಮ್ಮ ಮೇಲೆ ದ್ವೇಷ, ಯಾಕಿದ್ದು ಅಸಡ್ಡೆ? ಒಂದು ಸ್ವಲ್ಪ ಈ ಕಾಂಗ್ರೆಸ್ಸು ಮತ್ತು ಇನ್ನಿತರ ಕೆಲವು ಪಕ್ಷಗಳಿಗೆ, ನಾಲಿಗೆ ಉದ್ದ ಇರೋ ಪಕ್ಷಗಳಿಗೆ ಹಿಂದೂಗಳನ್ನು ಅವಹೇಳನ ಮಾಡುವುದು ಮತ್ತು ಲೇವಡಿಗೆ ಒಳಪಡಿಸುವುದು ಒಂದು ರೀತಿ ಅವರಿಗೆ ಮಜಾ ಕಾರ್ಯಕ್ರಮ. ಅದು ಅವ್ರಿಗೆ ಕಾರಣ, ಅವ್ರಿಗೆ ಆ ಮೂಲಕ ಯಾರನ್ನು ಮೆಚ್ಚಿಸಿ ಓಟ್ ಎಂಬ ಹೇಸಿಗೆಯನ್ನು ತಿನ್ನುವ ಆತುರ. ಹಾಗಾಗಿ ಅದು ಮಾಡ್ತಾರೆ ಕೆಲವರು. ಬಟ್ ಖರ್ಗೆ ಅವರು ನಾರ್ಮಲಿ ಕೇರ್ಫುಲ್ ಆಗಿರಬೇಕಾದವರು ಇತ್ತೀಚೆಗೆ ಒಂದು ಸ್ವಲ್ಪ ಯಾಕೋ ಅವರುವೆ ಒಂದು ರೀತಿ ಅಸಹಾಯಕತೆಗೋ ಇಷ್ಟೇ ನಂದು ಇನ್ನೇನಿದೆ ಕಳ್ಕೊಳಕ್ಕೆ ನನ್ನ ಹತ್ರ ಅಂತಾನೋ ಈ ಹಂತ, ಅಥವಾ ನಾನೆಂದರೆ ಎಷ್ಟು ದೊಡ್ಡವನು ನೋಡಿ ಅಂತ ಅಸರ್ಟ್ ಮಾಡ್ಕೊಳ್ಳೋ ಯತ್ನಾನೋ ನನಗೆ ಅರ್ಥ ಆಗ್ತಿಲ್ಲ. ಕಾಂಗ್ರೆಸ್ನಲ್ಲಿರುವ ಅವರ ಪರಿಸ್ಥಿತಿಗಿರ್ಬೋದಾದಂಥ ಆಕ್ರೋಶನೋ ಏನೋ ಒಂದು ಅವರನ್ನು ಬಹಳ ಜಿಟಿ ಅಂತ ರೊಚ್ಚಿಗೆಳಿಸ್ತಾ ಇದೆ. ಏನೇನೋ ಹೇಳ್ತಾ ಇರ್ತಾರೋ. ಸರಿ, ನಕಲಿ ಗಾಂಧಿ ಕುಟುಂಬ ಡ್ಯಾಶ್ ಅಂತ ಬಿ ಜೆ ಪಿಯವರು. ಅಶೋಕು ಆಯ್ತಪ್ಪ, ನಮ್ಮ ಬಗ್ಗೆ ಇಷ್ಟು ಮಾತಾಡೋರು ಹಜ್ ಯಾತ್ರೆಗೋ ರಂಜಾನ್ದಕ್ಕೋ ಮಾತಾಡಿ ನೋಡೋಣ ಅಂತಾನೆ. ಇದು ಕಾಮನ್ಲಿ ಕೇಳೋವಂಥ ಪ್ರಶ್ನೆ ಅದು. ಶೆಟ್ಟರು ಅದೇ. ಆದರೆ ಸಿದ್ದರಾಮಯ್ಯ, ಸಂತೋಷ್ ಲಾಡ್ ಮಾತ್ರ ಖರ್ಗೆ ಅವರ ಹೇಳಿಕೆನ ಬಲವಾಗಿ ಸಮರ್ಥಿಸಿದ್ದಾರೆ. ಸಮರ್ಥಿಸ್ಕೊಳ್ಳೇಬೇಕಲ್ಲ. ಏನು ಮಾಡಬೇಕಾಗಿದೆ ಅವರೀಗ? ಈಗ ಅಶೋಕು, ಜಗದೀಶ್ ಶೆಟ್ಟರು, ಯೋಗಿ ಆದಿತ್ಯನಾಥ್ ಏನು ಮಾಡಬೇಕು ಈ ಸೈಡಲ್ಲಿ, ಅದರದ್ದು ಆಪೋಸಿಟ್ ಸೈಡ್ನೇ ತಾನೇ ಅವ್ರು ಮಾಡಬೇಕು. ಅವ್ರೇನು ಮಾಡಬೇಕು? ಹೌದು, ಈ ಖರ್ಗೆ ಯಾಕೋ ಬತ್ತ ಸರಿ ಇಲ್ಲಪ್ಪ, ನಮ್ಮ ಅಧ್ಯಕ್ಷ ಹಿಂಗ ಮಾತಾಡೋದು ಅಂತ ಹೇಳಿದ್ರೆ ಸಿದ್ದರಾಮಯ್ಯನವ್ರ ಕತೆ ಏನಾಗತ್ತೆ ನಾಳೆ? ಹೌದು, ಎಸ್, ಯಾರ್ಯಾರು ಏನೇನು ಮಾತಾಡಿದಾರೆ ನೋಡೋಣ. ಅದು ಅವ್ರ ಸಂಸ್ಕೃತಿಯನ್ನು ತೋರಿಸ್ತದೆ. ಮಲ್ಲಿಕಾರ್ಜುನ್ ಖರ್ಗೆ ಹಿಂದೂ ಸಮಾಜಕ್ಕೆ ಒಂದು ಅಪಮಾನ ಮಾಡಿದ್ದಾರೆ. ಇವತ್ತು ಅಲ್ಪಸಂಖ್ಯಾತರು ಯಾವುದೋ ಮಕ್ಕಾಗ ಹೋಗ್ತಾರೆ, ಆಮೇಲೆ ಇಟ್ಲಿ ಹೋಗ್ತಾರೆ, ಯಾರೋ ಕ್ರಿಶ್ಚಿಯನ್ಸ್ ಪೋಪನ್ ಭೇಟಿಯಾಗಿ ಬರ್ತಾರೆ. ಅದನ್ನು ಕ್ವಶನ್ ಮಾಡ್ಬೇಕಲ್ಲ ನೀವು. ಮಾತಾಡಿದ್ರ ಅವ್ರ ಅಸ್ತಿತ್ವ ಉಳಿತಿದ್ರು ಅನ್ನೋ ಪ್ರಶ್ನೆ ಬರ್ತೀನಿ ನಾನು. ನನ್ನ ಅಭಿಪ್ರಾಯನೂ ಕೂಡ ನಾವು ಸಂಪ್ರದಾಯ ಇದು ಅಷ್ಟೇನೆ. ಕುಂಭಮೇಳದಲ್ಲಿ ಸ್ನಾನ ಮಾಡೋದು, ಗಂಗೆನಲ್ಲಿ ಸ್ನಾನ ಮಾಡಿದ್ರೆ ಪಾಪ ಪರಿಹಾರಗಳಾಗ್ತವೆ ಅಂತ ಇದಿದೆ. ನಾವೆಲ್ಲ ಬಸವಣ್ಣನವ್ರ ಫಾಲೋಯರ್ಸ್. ಪಾಪ ಪುಣ್ಯ ಪಾಪ ಮಾಡಿ ಹೋಗಿ ಗಂಗಾ ಸ್ನಾನ ಮಾಡಿದ ತಕ್ಷಣ ಪಾಪ ತೊಳೆ. ಈ ದೇಶದ ಆರ್ಥಿಕ ವ್ಯವಸ್ಥೆಯನ್ನ ಮೂಲಿಗುಂಪಾಗಿರ್ತಕ್ಕಂಥದ್ದು ಇರ್ಬೋದ್ರಿ. ನಿಮ್ಮ ಲೆಫ್ಟಿಸ್ಟ್ ಭಾಷಣಗಳನ್ನು ಎಷ್ಟು ಬೇಕಾದ್ರೂ ಮಾಡ್ಕೊಳ್ಳಿ, ಇನ್ಕ್ಲೂಡಿಂಗ್ ಆನರಬಲ್ ಸಿದ್ದರಾಮಯ್ಯ. ಅದಕ್ಕೆ ಮೂಡಾದ್ ಬಂದ ತಕ್ಷಣ ಚಾಮುಂಡೇಶ್ವರಿಗೆ ಅಮರ್ಕಂಡು ಓಡ್ತಿದ್ರಿ. ಯಾಕಪ್ಪ ಓಡಿದ್ರಿ? ದೇವಸ್ಥಾನ ಯಾಕಪ್ಪ ಹೋದ್ರಿ ನೀವು? ಯಾವ ನಂಬಿಕೆ ಅದು? ಸೋಮನೆ ಹೋಗಿ ಬಂದೆ ಅಷ್ಟೇ, ಒಂದು ವಿಸಿಟಿಂಗ್ ಪ್ರೊಫೆಸರ್ ಥರ. ಅಲ್ಲಿ ಗಾಡೆಲ್ಲ ಕರೆಕ್ಟಾಗಿ ಕೂರಿಸಿದಾರ, ಆ್ಯಂಗಲ್ ಚೇಂಜ್ ಮಾಡ್ಬಿಟ್ರೆ ಅಂತ ನೋಡಕ್ಕೆ ಹೋಗಿದ್ರ? ಯಾಕ್ರಿ ಹೋಗಿದ್ರಿ ಸಾಹೇಬ್ರು ನೀವು? ಸಂಕಟ ಬಂದಾಗ ಸರ್. ಬೇರೆ ಟೈಮ್. ನಾನು ನಾಸ್ತಿಕ ಅಲ್ಲ. ಅದ್ಯಾಕೆ? ಬಿಟ್ಬಿಡಿ. ಒಂದೊಂದ್ಸರ್ತಿ ಕುಂಕುಮ ಇರಿಸ್ಕೊಳ್ಳಲ್ಲ ಅಂತ ಸುಮ್ಮನೆ ಟೈಮ್ಗೆ ಸವರ್ಕೊಂಡು ಬುರ್ಡ ಬಿಡ್ತೀರಲ್ಲ ಬಂದು.
ಯಾವನಿಗೆ ಬಿಡ್ತೀರಿ ಬುರುಡೆಗಳನ್ನು? ನಂಬಿಕೆ ಇಲ್ಲ ಅಂತ ಬೇರೆಯವ್ರ ನಂಬಿಕೆನ ಪ್ರಶ್ನೆ ಮಾಡೋದೇನು ಸರ್? ಏನಕ್ಕೆ ಬೇಕು? ಬಾಯಿ ಮುಚ್ಕೊಂಡು ನಿಮ್ಮ ಕೆಲಸ ನೀವು ಮಾಡ್ಕೊಳ್ಳಿ. ಆಯ್ತಪ್ಪ, ಹಾಗಿದ್ರೆ ನಾವು ಹೇಳ್ತೀವಿ, ಏನ್ ಸರ್? ನೀನೊಬ್ಬ ಕಚಡ ಅಂತ ಯಾರನ್ನೋ ಒಬ್ಬನ ಬೈದಾಕ್ಬಿಡ್ತೀವಿ. ಅದು ಬೈಯೋಂಗಿಲ್ಲ, ನಮ್ಮ ಇಷ್ಟ ಅದು ಅಂತ. ಅರೆ ನಮ್ಮ ಇಷ್ಟ ಇದು, ನನಗನ್ಸಿ ನಮಗೆ ಹೇಳಬಾರ್ದು ಅಂತಿದ್ಯಾ ಹಂಗಾರೆ? ಅವ್ರು ಹೇಳಿದ್ರು ಸಂತೋಷ್ ಲಾಡು ಅದೆಲ್ಲ ಮಾಡಿಬಿಟ್ರೆ ಪಾಪ ಪರಿಹಾರ ಆಗುತ್ತೆ. ನಾನು ಅದನ್ನೇ ನಿನ್ನೆ ಕೇಳಿದ್ದು ಸಾಹೇಬ್ರೇ, ಸನ್ಮಾನ್ಯ ಶ್ರೀಮಂತ್ರಿಗಳೇ, ನೀವು ನಮಗೆ ಪರಿಚಿತರು, ಹಳೆ ಫ್ರೆಂಡು ಇರಬೇಕು. ಹೌದು, ಕಾನ್ಸ್ಟಿಟ್ಯುನ್ಸಿ ಬಂದಾಗ ಹೇಳ್ರಪ್ಪ, ದೇವಸ್ಥಾನಕ್ಕೆ ಬಂದು ಕಾಸು ಕೇಳೋರಿಗೆ ಮತ್ತು ಅಲ್ಲಿ ಊರು ಜಾತ್ರೆಗೆ ಬಂದು ದುಡ್ಡು ಕೇಳೋರಿಗೆ ಇದನ್ನೇ, ಏಯ್ ಯಾವನಾರು ನನ್ನ ಹತ್ರಕ್ಕೆ ಬಂದ್ರು ನೋಡ ನಂಗೆ ನಂಬಿಕೆ ಇಲ್ಲ, ಬರ್ಬೇಡಿ ಅಂದ್ಲಿ. ಅನುಕೂಲ ಸಿಂಧು ಮಾತುಗಳು ಸರ್, ಇವೆಲ್ಲ ಸಮಯಕ್ಕೆ ತಕ್ಕನಾಗೆ. ಪುಕ್ಕಟ್ಟೆ ಬಿದ್ದಿದ್ದೀವಿ ಭಾರತದಲ್ಲಿ. ಈ ಪುಕ್ಕಟ್ಟೆ ನಿಮ್ಮ ಇನ್ನೊಂದು ಧರ್ಮವನ್ನು ಅವಹೇಳನ ಮಾಡಿ ಯಾವುದೋ ಧರ್ಮದ ಮತವನ್ನು ಪಡ್ಕೊಳ್ಳೋಂಥ ಕಾಲ ಹೊರಟೋಗಿದೆ. ಆ ಕಾಲ ಇಲ್ಲ ಈಗ. ಆ ಲೆಫ್ಟಿಸ್ಟ್ ಕಾಲ ಮುಗಿದೋಯ್ತದು. ಲೆಫ್ಟಿಸ್ಟೇ ಇಲ್ದಂಗೆ ಆಗತ್ತೆ ಇನ್ನೊಂದು ಸ್ವಲ್ಪ ದಿನಕ್ಕೆ, ಹೌದು. ರಾಜಕೀಯವಾಗಿ ಅಟ್ಲೀಸ್ಟು. ಅದರ್ವೈಸ್ ಸಂಘಟನಾತ್ಮಕ ಅಲ್ಲೊಂದು ಸ್ವಲ್ಪ ಇಲ್ಲೊಂದು ಸ್ವಲ್ಪ ಉಳ್ಕೋಬೋದೇನೋ. ಇದೆಲ್ಲ ಬಿಟ್ಬಿಡಿ. ಕಾಂಗ್ರೆಸ್ಸಿನ ಈ ಲೆಫ್ಟಿಸ್ಟ್ ಮನೋಸ್ಥಿತಿ ಹೋಗಲೇಬೇಕು. ಎಲ್ಲರೂ ಒಂದು ಎಂಬ ನಿಮ್ಮ ಪ್ರತಿಪಾದನೆ ನಿಜವಾಗಿದ್ರೆ ಜಾತ್ಯತೀತ ಮನೋಭಾವ. ಬಟ್ ಡಿ ಕೆ ಶಿವಕುಮಾರ್ ಸರ್, ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ನಾನು ಕುಂಭಸ್ಥಾನಕ್ಕೆ ಹೋಗ್ತೀನಿ ಅಂತ. ರೇ, ಋಷ್ಯ ಶೃಂಗಕ್ಕೆ ಹೋಗಿ ಪೂಜೆ ಮಾಡಿ ಗಂಟೆ ಹೊಡೆದು ಮಂಗಳಾರತಿ ಮಾಡ್ಬಿಟ್ರೆ ಮಳೆ ಬರ್ತಾ? ಡಿ ಕೆ ಶಿವಕುಮಾರ್ ಅವರೇ ಉತ್ತರ ಕೊಡಿ. ಯಾರು ನನಗಲ್ಲ, ಆ ಖರ್ಗೆಗೂ ಸಿದ್ದರಾಮಯ್ಯನವ್ರಿಗೂ ಆ ಲಾಡ್ಗೂ ಸಂತೋಷ್ ಲಾಡ್ಗೂ ಕೊಟ್ಕೊಳ್ಳಿ. ಋಷ್ಯ ಶೃಂಗಕ್ಕೆ ಹೋಗಿ ಪೂಜೆ ಮಾಡಿ ಬಿಟ್ಟರೆ ಮಳೆ ಬರುವುದೇ? ಡಿ ಕೆ ಶಿವಕುಮಾರ್ ಅವರೇ ಉತ್ತರ ಕೊಡಿ. ನಮ್ಮನ್ನ ಯಾಕೆ ಕೇಳಿ? ಅಧ್ಯಕ್ಷರನ್ನ ಕೇಳ್ರಿ. ಏನು ಅಧ್ಯಕ್ಷ ನೀನು, ಆಯ್ತು ಇದಾ ಮಾಡೋದು ನೀನು ಅಂತ ಸಿದ್ದರಾಮಯ್ಯವ್ರು ಕೇಳಬೇಕು ಬೇಡವಾ? ಮಿತ್ರ ಪಕ್ಷ ಅಖಿಲೇಶ್ ಎಷ್ಟೊತ್ತು ಎಳಿತೀರಿ? ಮಹಾಕುಂಭಮೇಳ ಏನಾದ್ರು ಶುರುವಾಗಿ ಎಳಿತಿರ್ತೀರಿ. 17 ದಿನಗಳು ಕಳೆದಿದೆ. ಈ ಅವಧಿಯಲ್ಲಿ 15 ಕೋಟಿಗೂ ಹೆಚ್ಚು ಭಕ್ತರು ಪುಣ್ಯ ಸ್ನಾನ ಮಾಡಿದ್ದಾರೆ. ಆದರೆ ಈ ಲೆಕ್ಕವೇ ಬೇರೆ, ನಾಳೆಯ ಲೆಕ್ಕವೇ ಬೇರೆ. ಯಾಕಂದ್ರೆ ನಾಳೆ 2ನೇ ಅಮೃತ ಸ್ನಾನದ ವಿಶೇಷ ದಿನ, ಜೊತೆಗೆ ಮೌನಿ ಅಮಾವಾಸ್ಯೆ ಬೇರೆ. ಹೀಗಾಗಿ ನಾಳೆ ಒಂದೇ ದಿನ ಕನಿಷ್ಠ 8 ರಿಂದ 10 ಕೋಟಿ ಭಕ್ತರು ಮಹಾಕುಂಭಮೇಳದಲ್ಲಿ ಪಾಲ್ಗೊಂಡು ಅಮೃತ ಸ್ನಾನ ಮಾಡಲಿದ್ದಾರೆ. ಇದಕ್ಕಾಗಿ ಯುಪಿ ಸರ್ಕಾರ ಎಲ್ಲ ತಯಾರಿ ಮಾಡಿದೆ. ನಾಳೆ ಯಾರಿಗೂ ಯಾವುದೇ ವಿವಿಐಪಿ ಆತಿಥ್ಯ ಇರಲ್ಲ. ನಿನ್ನೆ 1.5 ಕೋಟಿ ಮಂದಿ, ಇಂದು 2 ಕೋಟಿಗೂ ಅಧಿಕ ಮಂದಿ ಪುಣ್ಯ ಸ್ನಾನ ಮಾಡಿದ್ದಾರೆ. ಈಗಾಗಲೇ ಪ್ರಯಾಗ್ರಾಜ್ನ ಅಸಂಖ್ಯ ಭಕ್ತರಿಂದ ತುಂಬಿ ತುಳುಕಿದೆ. ಹೆಜ್ಜೆ ಇಡೋಕ್ಕೂ ಕೂಡ ಜಾಗ ಇಲ್ಲ. ವಿಮಾನ ಸೇವೆಗಳು ಸಿಕ್ಕಾಪಟ್ಟೆ ದುಬಾರಿ ಆಗಿಬಿಟ್ಟಿದೆ. ಬೆಂಗಳೂರಿನಿಂದ ಪ್ರಯಾಗ್ರಾಜ್ಗೆ 30 ರಿಂದ 40 ಸಾವಿರ ರೂಪಾಯಿ ದರ ನಿಗದಿಯಾಗಿದೆ. ಡಿಜಿಸಿಎ ಕೊಟ್ಟಂತಹ ಎಚ್ಚರಿಕೆಯನ್ನ ವಿಮಾನಯಾನ ಸಂಸ್ಥೆಗಳು ಪರಿಗಣಿಸ್ತಾ ಇಲ್ಲ. ಇದೇ ವೇಳೆ ವಿಮಾನಯಾನ ಟಿಕೆಟ್ಗೆ ಬೇಡಿಕೆಯೂ ಕೂಡ ಕಡಿಮೆ ಆಗಿಲ್ಲ. ರೈಲು, ಬಸ್ಸು ಎಲ್ಲ ಕಡೆ ಕಿಕ್ಕಿರಿದು ಜನ. ಝಾನ್ಸಿಯಲ್ಲಿ ರೈಲು ಬೋಗಿ ಹತ್ತೋದಕ್ಕೆ ತುದಿಗಾಲ್ನಲ್ಲಿ ನಿಂತಿದ್ರು ಜನ. ಓಪನ್ ಮಾಡಲಿಲ್ಲ ಅಂತ ಪ್ರಯಾಣಿಕರು ಸಿಟ್ಟಿಗೆದ್ದು ಕಿಟಕಿ ಗಾಜಿನೆಲ್ಲ ಪುಡಿ ಪುಡಿ ಮಾಡಿದ್ದಾರೆ. ಇನ್ನು ನಾಳೆಯ ಈ ಮೌನಿ ಅಮಾವಾಸ್ಯೆ ಇದೆಯಲ್ಲ, ಇದಕ್ಕೆ ಕುಂಭಮೇಳ ಭಕ್ತರಿಗೆ ಕೆಲವೊಂದು ಮಾರ್ಗಸೂಚಿಗಳನ್ನ ಈಗ ಕೊಟ್ಟಿದ್ದಾರೆ. ಅಲ್ಲಿ ನಿಗದಿತ ಮಾರ್ಗದಲ್ಲೇ ಘಾಟ್ಗಳಿಗೆ ಹೋಗಬೇಕು ಅಂದ್ರೆ ಅಲ್ಲೆಲ್ಲವೂ ಕೂಡ ಡೈರೆಕ್ಷನ್ಸ್ ಹಾಕಿರ್ತಾರೆ. ಹೇಳ್ತಾ ಇದ್ದೀರಿ ಇದನ್ನ? ಇಲ್ಲಿ ಕರ್ನಾಟಕದಿಂದ ಈಗ ನೋಡಿ ಹೋಗೋರು ಯಾರ್ರೀ ಇದನ್ನ? ಆಲ್ರೆಡಿ ರೀಚ್ ಆಗ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ಆಗೋಗಿದೆ. ಅವ್ರಿಗೇನ್ರಿ ಹೇಳ್ತೀರಿ? ಆಯ್ತು ಹೇಳಿ. ಅಮೃತ ಸ್ನಾನದ ನಂತರ ಹೆಚ್ಚೊತ್ತಿರಬಾರದು. ಪಾರ್ಕಿಂಗು ಮತ್ತು ವಾಸ್ತವ್ಯ ಹೂಡಿದ ಕಡೆಗೆ ವಾಪಸ್ ಆಗಬೇಕು. ಬ್ಯಾರಿಕೇಡ್ ಮತ್ತು ಪ್ಯಾಂಟೋನ್ ಬ್ರಿಡ್ಜ್ ಮೇಲೆ ನಿಧಾನಕ್ಕೆ ಹೋಗಬೇಕು ಅಂತೆಲ್ಲ ಒಂದಷ್ಟು ವಿಚಾರಗಳು. ಗಂಗೆಯೇ ಪವಿತ್ರ ಎಂದು ನಮ್ಮಲ್ಲಿ ನಂಬಿಕೆ ಬಂದಾಗೋಗಿದೆ. ಹೌದು, ನಮಗೆ ಬಂದಾಗಿದೆ. ಅದನ್ನು ಸಂತೋಷ್ ಲಾಡು, ಸಿದ್ದರಾಮಯ್ಯ, ಖರ್ಗೆ ಎಲ್ಲ ಅಳ್ಳಾಡ್ಸೋಕ್ಕಾಗಲ್ಲ. ತಿಪ್ಪರ್ ಲಾಗ ಹೊಡೆದ್ರು ಆಗಲ್ಲ. ನೀವುಗಳು ಬರೆದಿಟ್ಕೊಳ್ಳಿ. ದಟ್ ಇಸ್ ಹೌ ಇಟ್ ಈಸ್. ಆದರೆ ನಾಳೆಯೇ ಮಾಡಬೇಕು ಅನ್ನೋದು ಆ ನಂಬಿಕೆಯ ಭಾಗವೇ ಆಗಿಬಿಟ್ಟಿದೆ. ಹೌದು. ಹಾಗಾಗಿ ಜನ ಅಲ್ಲಿಗೆ ಹೋಗ್ತಾರೆ. ನೀವು ನನ್ನನ್ನು ಯಾರು ಟೆಕ್ನಿಕಲಿ ಕೇಳಿದ್ರೆ, ನನಗಿರುವ ನಂಬಿಕೆಯ ಆಳ ಎಷ್ಟಿದೆ ಅಂದರೆ ನಾನು ನಾಳಿದ್ದು ಮಾಡಿದ್ರೂ ನನಗೆ ಪರಿಹಾರ ಸಿಗ್ಬೋದು ಅಂತಲೇ ಇದೆ. ನಾಳೆನೇ ಆಗಬೇಕು ಅಂತ ನನಗಿದೆ. ಕೆಲವ್ರಿಗಿರಲ್ಲ. ನಾನೇನು ಮಾಡಲಿ ಅದಕ್ಕೆ? ಅಮಾವಾಸ್ಯೆಯ ದಿನ ಒಳ್ಳೇದಾಗಬೇಕು ಅಂತ ಭಾಳ ಜನ ಕುಂಬಳಕಾಯಿ ಹೊಡಿತಾರೆ. ಹೌದು. ಏನು ಬೂತ್ ಕುಂಬಳಕಾಯಿ ಹೊಡಿತಾರೆ, ಡಪ್ ಅಂತ ಹೊಡಿತಾರೆ ಒಂದನ್ನು. ಹೌದಲ್ಲ? ಅದು ನಂಬಿಕೆ. ಒಳ್ಳೇದಾಗಬೇಕು ಅಂತ ಯಾವತ್ತು ಕುಂಬಳಕಾಯಿ ಹೊಡೆದ್ರು ಒಳ್ಳೇದಾಗಬೇಕು. ಆ್ಯಕ್ಚುಲಿ ಆಗಬೇಕು ಅನ್ನೋದಾದರೆ ಕೆಲವಕ್ಕೆ ಕೆಲವು ಮಹತ್ವಗಳಿರುತ್ತವೆ. ಯಾವತ್ತು ಮಾಡಿದ್ರೂ ದೀಪಾವಳಿ ಪಟಾಕಿ ಹೊಡೆದ್ರೆ ಅಂತ ಕೆಲವರು ವಾದ. ಪಟಾಕಿ ಹೊಡೆಯೋದೇ ಆದರೆ, ಪಾಯಸ ಮಾಡ್ಕೊಂಡು ಹೋಳಿಗೆ ಮಾಡ್ಕೊಂಡು ತಿನ್ನೋದೇ ಆದರೆ ಯಾವತ್ತಿದ್ರೂ ದೀಪಾವಳಿ. ಹಾಗಲ್ಲ. ಎಲ್ಲದಕ್ಕೂ ಒಂದು ನಿಯಮ ಇದೆ.
ಸಮಸ್ತ ಜೀವ ವರ್ಗಕ್ಕೆ ಒಂದು ನಿಯಮ ಇದೆ. ಆ ನಿಯಮಗಳನ್ನು ನಾನು ಮಾಡಿರೋದಲ್ಲ, ಯಾವ್ಯಾವುದೋ ಕಾಲದಲ್ಲಿ ಆಗಿರೋದು. ಅದು ಬರೀ ಮತ್ತೆ ಖರ್ಗೆಯವರೇ ಹಿಂದೂಗಳಿಗಷ್ಟೇ ಅಲ್ಲ, ಮುಸ್ಲಿಮರಿಗೂ ಇದೆ, ಕ್ರೈಸ್ತರಿಗೂ ಇದೆ. ಧಾರ್ಮಿಕ ನಂಬಿಕೆ ಎಲ್ಲದರಲ್ಲೂ ಇದೆ. ಡಿಸೆಂಬರ್ 25 ಆಗಬೇಕಾ ಕ್ರಿಸ್ಮಸ್? 26 ಆದ್ರೆ ಏನಾಗುತ್ತೆ? ಮೆಕ್ಕಾಗೇ ಹೋಗಿ ಬರಬೇಕಾ? ಇಲ್ಲಿ ಲೋಕಲ್ ಮಸೀದಿಗೆ ಹೋಗಿ ಬಂದ್ರೆ ಏನಾಗುತ್ತೆ? ಎಲ್ಲದಕ್ಕೂ ಆಯಾಯ ಸಮುದಾಯಗಳಲ್ಲಿ ಆಯಾಯ ಇದರಲ್ಲಿ ಒಂದೊಂದು ಅರ್ಥ ಮತ್ತು ಮಹತ್ವ ಇದೆ. ಹಾಗಾಗಿ ನಾಳೆ ಕತೆ ಇದು. ಓಕೆ, ಇನ್ನು ಪ್ರಯಾಗ್ರಾಜ್ ಕುಂಭಮೇಳಕ್ಕೆ ದಕ್ಷಿಣ ಭಾರತೀಯರು ಹಿಂದೆಂದೂ ಇಲ್ಲದಷ್ಟು ಉತ್ಸಾಹವನ್ನು ತೋರ್ತಾ ಇದ್ದಾರೆ. ತಂಡೋಪತಂಡವಾಗಿ ಪ್ರಯಾಗ್ರಾಜ್ ಸೇರಿ ಉತ್ತರ ಭಾರತದ ಪ್ರವಾಸವನ್ನು ಕೈಗೊಂಡಿದ್ದಾರೆ. ಪರಿಣಾಮ ಪ್ರಯಾಗ್ರಾಜ್ನಂತೆ ಅಯೋಧ್ಯೆಯೂ ಕೂಡ ಲಕ್ಷಾಂತರ ಭಕ್ತರಿಂದ ಕಿಕ್ಕಿರಿದಿದೆ. ರಾಮನ ಊರಿನಲ್ಲಿ ಸದ್ಯ ಕನಿಷ್ಠ ಆದರೂ 40 ಲಕ್ಷ ಭಕ್ತರಿದ್ದಾರೆ. ಬಾಲರಾಮನ ದರ್ಶನಕ್ಕೆ ದಿನಗಟ್ಟಲೆ ಹಿಡಿತಾ ಇದೆ. 4 ದಿಕ್ಕುಗಳಲ್ಲೂ 10 ಕಿಲೋಮೀಟರ್ ಉದ್ದಕ್ಕೆ ಟ್ರಾಫಿಕ್ ಜಾಮ್ ಕಂಡು ಬರ್ತಾ ಇದೆ. ಹಾಗಾಗಿ ಮುಂದಿನ 15 ದಿನ ಸ್ಥಳೀಯ ಭಕ್ತರು ಬರಬೇಡಿಯಪ್ಪ ಯಾರು ಅಯೋಧ್ಯೆಗೆ ಅಂತ ಅಲ್ಲಿನ ಟ್ರಸ್ಟ್ ಮನವಿಯನ್ನು ಮಾಡಿಕೊಂಡಿದೆ. ದೂರದ ರಾಜ್ಯಗಳಿಂದ ಬಂದಿರೋ ಭಕ್ತರಿಗೆ ಮೊದಲು ರಾಮನ ದರ್ಶನಕ್ಕೆ ಅವಕಾಶ ಕೊಡಿ, ಆಮೇಲೆ ನೀವು ಬನ್ನಿ ಅಂತ 10 ಗೇಟ್ಗಳಲ್ಲೂ ಕೂಡ ಕಿಲೋಮೀಟರ್ ಗಟ್ಟಲೆ ಜನ ಕ್ಯೂ ನಿಂತಿದ್ದಾರಂತೆ ಅಯೋಧ್ಯೆಯಲ್ಲಿ. ಉತ್ತರ ಪ್ರದೇಶ ಮೊದಲಿಂದಾನೂ ಧಾರ್ಮಿಕವಾಗಿ ಕೆಲ ಸ್ಥಳಗಳನ್ನು ಹೊಂದಿರುವ ಪ್ರದೇಶನೇ, ಅದರಲ್ಲಿ ಅನುಮಾನ ಇಲ್ಲ. ಪರ್ಟಿಕ್ಯುಲರ್ಲಿ ನಮ್ಮೆಲ್ಲರಿಗೂ ಉತ್ತರ ಪ್ರದೇಶ ಚಿರಪರಿಚಿತವಾಗಿದ್ದು ತಲತಲಾಂತರಗಳಿಂದ, ಇವತ್ತಿಂದಲ್ಲ. ಕಾಶಿ ಬಿಕಾಸ್ ಪಿಂಡ ಪ್ರಧಾನದ ಕೆಲಸ ಅಲ್ಲಿ, ಹಾಗಾಗಿ ಇತ್ತು. ಉಳಿದಂತೆ ನಮಗೆ ಅಷ್ಟು ಇಲ್ಲದೆ ಇರ್ಬೋದು. ಮಥುರಾ ಇತ್ತು ಒಂದು ಸ್ವಲ್ಪ, ನಾನು ಇಲ್ಲ ಅಂತ ಹೇಳಲಿಕ್ಕಾಗಲ್ಲ. ಆದರೆ ಇತ್ತೀಚಿನ ವರ್ಷಗಳಲ್ಲಿ ನನಗೆ 2 ರಾಜ್ಯಗಳು ಭಯಂಕರವಾಗಿ ಟೂರಿಸಮನ್ನು ತಮ್ಮದೇ ರೀತಿಯಲ್ಲಿ ಭಾಳ ಅದ್ಭುತವಾಗಿ ಬೆಳೆಸ್ಕೊಂಡಂಗೆ ಕಾಣಿಸ್ತಿವೆ. ಒಂದು ಉತ್ತರ ಪ್ರದೇಶ, ಇನ್ನೊಂದು ಗುಜರಾತ್. ಗುಜರಾತು ಅದೇನೋ ಸಬರಮತಿ ರಿವರ್ ಫ್ರಂಟು, ಅದ್ಯಾವುದೋ ಮ್ಯೂಸಿಯಮ್ಮು, ಅದ್ಯಾವುದೋ ಪಟೇಲ್ರದ್ದು, ಅದ್ಯಾವುದೋ ಇನ್ನೊಂದು, ಅದ್ಯಾವುದೋ ಮತ್ತೊಂದು, ಅದಿಂಥದ್ದು ಅಂತ ಮಾಡ್ಕೊಂಡು ಅವ್ರು ಮಾಡ್ಕೊಂಡಂಗಿದೆ. ಇನ್ನೊಂದು ಗಾಂಧಿ ಆಶ್ರಮದ್ದೆಲ್ಲ ಮಾಡಿಸಿರೋದು ಏನೇನೋ ಇದೆಲ್ಲ ಮಾಡ್ಕೊಂಡು ಅವ್ರು ಮಾಡ್ದಂಗಿದೆ. ಎಕ್ಸಾಕ್ಟ್ಲಿ ರಿವರ್ಸ್ ಸೈಡಲ್ಲಿ, ಆನ್ ರಿಲಿಜಿಯಸ್ ಸೈಡಲ್ಲಿ UP ಮಾಡ್ಕೊಂಡಂಗಿದೆ. UPಗೆ ಇವತ್ತು ಬರೀ ಪ್ರಯಾಗ್ರಾಜ್ ಆದರೂ ಕುಂಭಮೇಳದ ಸಂದರ್ಭ, ತ್ರಿವೇಣಿ ಸಂಗಮ ಅಷ್ಟೇ ಅಲ್ಲ. ಆದರೆ ನಿರಂತರವಾಗಿ ಪ್ರವಾಸಿಗರು ದೇಶ ವಿದೇಶಗಳಿಂದ, ದೇಶನೇ ಹೆಚ್ಚು, ಹೊರಗೆ ಬರ್ತಾ ಇರುವಂಥ ಜಾಗ ಕಾಶಿ ಕಾರಿಡಾರ್ ಮಾಡಿಕೊಂಡ್ರು. ಅಯೋಧ್ಯೆ ಆಯಿತು, ಅಲ್ಲಿಂದ ಈಗ ಮಥುರಾ ಇದೆ, ಅಲ್ಲಿಂದ ನೈಮಿಷಾರಣ್ಯ ಒಂದನ್ನು ಪ್ರಮೋಟ್ ಮಾಡ್ಕೋತಾ ಇದ್ದಾರೆ ಇತ್ತೀಚಿನ ದಿನಗಳೆಲ್ಲ ಅವರುಗಳು. ಹೀಗಾಗಿ ಆ ಅನ್ಬಿಲೀವಬಲ್ ರಿಲಿಜಿಯಸ್ ಹಬ್ಬನ್ನು ಮಾಡ್ತಿದ್ದಾರೆ. ಲೈಕ್ ಒಂದು ಕಾಲದಲ್ಲಿ, ಈಗಲೂ ಸ್ವಲ್ಪ ಇದೆ, ನಮ್ಮ ದಕ್ಷಿಣ ಕನ್ನಡದಲ್ಲಿ ಹೊರಟ್ರೆ ನಾವು ಧರ್ಮಸ್ಥಳದಿಂದ ಕುಕ್ಕೆ ಸುಬ್ರಹ್ಮಣ್ಯ, ಅಲ್ಲಿಂದ ನಮ್ಮ ಕಳಸ ಹೊರನಾಡಿನಿಂದ ಹಾಗೆ ಒಂಚೂರು ದಾಟ್ಕೊಂಡ್ರೆ ಕಟೀಲು, ದುರ್ಗಾ ಪರಮೇಶ್ವರಿ, ಹೀಗೆ ಹೀಗೆ ಸ್ವಲ್ಪ ತಿರುಗ್ಕೊಂಡು ಈ ಕಡೆಗೆ ಬರ್ತಾರೆ ಶೃಂಗೇರಿ. ಒಂದು ಸರ್ಕ್ಯೂಟ್ ಇತ್ತು ನಮಗೆ. ಶಾಲಾ ಕಾಲೇಜ್ಗಳಿಗೆ ಹೋಗ್ಬೇಕಾದ್ರೆ, ಶಾಲೆಗಳಲ್ಲಿ ಇದ್ದಾಗ ನಾವು ಮಕ್ಕಳಿದ್ದಾಗ ನಮ್ಗೆ ಪ್ರವಾಸ ಅಂದರೆ ಸರ್ಕ್ಯೂಟ್ ಇತ್ತು. ಮೈಸೂರಿಂದ ಹಾಗೆ ಬೇಲೂರು, ಹಳೇಬೀಡು, ಶ್ರವಣಬೆಳಗೊಳ, ಮೈಸೂರು ಅಂತ ಸರ್ಕ್ಯೂಟ್. ಆ ಸರ್ಕ್ಯೂಟ್ ಓಪನ್ ಅಪ್ ಆದಂಗಿದೆ UPಗೆ. ಅದರ ಪರಿಣಾಮ ಇದೆಲ್ಲ ಈ ಆಂಗಲ್ನಲ್ಲೂ ನೋಡ್ಬೋದಲ್ಲ ಸರ್, ಒಂದು ರಾಜ್ಯ ಹೇಗೆ ಅಭಿವೃದ್ಧಿ ಆಗುತ್ತೆ ಅಂತ. ಎವ್ರಿಥಿಂಗ್ ಇಸ್ ಟೂರಿಸಂ. ಅಕಾರ್ಡಿಂಗ್ ಟು ಯೋಗಿ ಆದಿತ್ಯನಾಥ್ 7,500 ಕೋಟಿ ಖರ್ಚಾಗಿದೆ ಕುಂಭಮೇಳಕ್ಕೆ. 7,500 crores. ₹1 ಅಲ್ಲ, ₹2 ಅಲ್ಲ, ಕಡಿಮೆ ಅಲ್ಲ. ಆದರೆ ಹಿ ಎಕ್ಸ್ಪೆಕ್ಟ್ಸ್, ಅವ್ರ ನಿರೀಕ್ಷೆ 2 ಲಕ್ಷ ಕೋಟಿಯ ವಹಿವಾಟು ನಡೀತಾ ಇದೆ ಅಂತ, ಡೈರೆಕ್ಟ್ಲಿ ಆ್ಯಂಡ್ ಇಂಡೈರೆಕ್ಟ್ಲಿ, ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ. ಪ್ರತ್ಯಕ್ಷವಾಗಿ ಅಲ್ಲೆಯ ಖರೀದಿಗಳಿರಬಹುದು, ಪರೋಕ್ಷವಾಗಿ ವಿಮಾನ ಇರ್ಬೋದು, ರೂಮ್ಸ್ ಇರ್ಬೋದು, ಹೋಟೆಲ್ ಇಂಡಸ್ಟ್ರಿ ಇರ್ಬೋದು, ಫುಡ್ ಇಂಡಸ್ಟ್ರಿ ಇರ್ಬೋದು, ಟ್ರಾನ್ಸ್ಪೋರ್ಟ್ ಇರ್ಬೋದು, ಡ್ಯಾಶು 2 ಲಕ್ಷ ಕೋಟಿ ಎಕ್ಸ್ಪೆಕ್ಟೇಷನ್. ಟೂರಿಸಂ ವಿವಿಧ ಮುಖಗಳಲ್ಲಿ ಬಹಳ ಅಮೋಘವಾದಂತಹ ಮನಿ ಅರ್ನಿಂಗ್ ಆಗ್ತಾ ಇದೆ. ಎಸ್. ಇನ್ನು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಹೇಳಿಕೆಗೆ ಭಾರೀ ಆಕ್ರೋಶ ವ್ಯಕ್ತವಾಗ್ತಾ ಇರೋ ಹೊತ್ತಲ್ಲೇ ರಾಹುಲ್ ಗಾಂಧಿ ಕೂಡ ಒಂದು ಹೇಳಿಕೆ ಕೊಟ್ಟು ವಿವಾದವನ್ನ ಸೃಷ್ಟಿ ಮಾಡಿಕೊಂಡ್ರು. ಸ್ವಾತಂತ್ರ್ಯ ಪೂರ್ವದಲ್ಲಿ ರಾಜರ ಆಳ್ವಿಕೆಯಲ್ಲಿ ದಲಿತರು, ಹಿಂದುಳಿದ ವರ್ಗದವರು, ಆದಿವಾಸಿಗಳು, ಬಡವರನ್ನ ಗುಲಾಮರಂತೆ ನೋಡಲಾಗ್ತಿತ್ತು. ಅವರಿಗೆ ಯಾವುದೇ ಹಕ್ಕು ಅಧಿಕಾರಗಳು ಇರಲಿಲ್ಲ, ಎಲ್ಲವೂ ರಾಜ ಕುಟುಂಬಿಕರ ಹಿಡಿತದಲ್ಲಿತ್ತು ಅಂತ ಮಹುವಾದಲ್ಲಿ ಕಾರ್ಯಕ್ರಮದಲ್ಲಿ ಮಾತನಾಡಿದ್ರು. ಮುಂದುವರೆದು ಬಿಜೆಪಿ ಮತ್ತು ಸಂಘ ಪರಿವಾರಗಳು ಅದಕ್ಕೆ ರಿಯಾಕ್ಷನ್ ಕೊಟ್ಟಿದ್ದಾರೆ. ರಾಹುಲ್ ಗಾಂಧಿ ಹೇಳಿದ್ರು, ಅಂಬೇಡ್ಕರ್ ಓದಕ್ಕೆ ದುಡ್ಡು ಕೊಟ್ಟವ್ರು ಯಾರಪ್ಪ ಅಂತ ಕೆಲವರು ಬಿಜೆಪಿ ಬರೋಡಾದ ಸಯಾಜಿರಾವ್ ಗಾಯಕ್ವಾಡು ಅಂತ. ಹಾಗೆ
ಒಬ್ಬೊಬ್ಬರು ದೊರೆಗಳು ಮಾಡಿದ ಕೆಲಸನ ಎಲ್ಲ ಜ್ಞಾಪಿಸ್ಕೊಂಡಿದ್ದಾರೆ. ಮಾಧವರಾವ್ ಸಿಂಧಿಯಾ ಎಲ್ಲ ಡ್ಯಾಶ್ 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 ಎಲ್ಲ ಜ್ಞಾಪಿಸ್ಕೊಂಡಿದ್ದಾರೆ. ಹಾಂ, ಏನು ಹೇಳ್ತಾರೆ ಸಾಹೇಬ್ರು? संविधान से पहले याद रखिए, आजादी से पहले इस देश में गरीबों के कोई अधिकार नहीं थे. ಸರಿ, ಹಾಂ, ಬರೀ ದಬ್ಬಾಳಿಕೆ ರಾಹುಲ್ ಗಾಂಧಿ ಕತೆ ಹಂಗೆ ಅಲ್ಲ ಇವರು ಸೀರಿಯಸ್ ಆ ಥರ ಆಗಲ್ಲ ಇನ್ನು ಮುಂದಕ್ಕೆ ಹಿಂಗೆ ಹೋದ್ರೆ. ನಮ್ಮಲ್ಲೇನಿತ್ತು ಮೊದಲೆಲ್ಲ ವೀರಾದಿ ವೀರ ಅಂತಿದ್ವಿ. ಈಗ ವಿವಾದಗಳ ವೀರ ಅಂತ ಇವ್ರನ್ನ ಕರ್ಕೋಬೇಕು. ಇವ್ರಿಗೆ ಡೈಲಿ ನನ್ಗೆ ಯಾಕೋ ಲೋಕಲ್ ಲೀಡರ್ಗಳ ಥರ ಅನ್ನಿಸ್ತಾ ಇದೆ. ದಿನ ಒಂದಿನಾರು ಹೇಳಿ ನಾನು ಸುದ್ದಿಲಿರಬೇಕು, ವಿವಾದ ಮಾಡಬೇಕು ಅಂದ್ರೆ ಯಾವ ಲೆಕ್ಕಾಚಾರದ್ದು ಇದು ವಾದ? ಸ್ವಾತಂತ್ರ್ಯ ಪೂರ್ವದಲ್ಲಿ ರಾಜ ಮಹಾರಾಜರ ಆಳ್ವಿಕೆಗಳಲ್ಲಿ ಆಯಾಯ ಸಂಸ್ಥಾನಗಳು ವರ್ತನೆ ಮಾಡಿರುವುದು, ನಡೆದುಕೊಂಡಿರುವುದು ಆಯಾಯ ಸಂಸ್ಥಾನಗಳಿಗೇ ಸೀಮಿತವಾದದ್ದು. ಹೌದು, ಎಲ್ಲ ಸಂಸ್ಥಾನಗಳು ಒಂದೇ ಅಲ್ಲ. ರಾಜ ಮಹಾರಾಜ ಅನ್ನೋ ರಾಹುಲ್ ಗಾಂಧಿ ಅವರೇ ಬಾಬರ್ರು ಔರಂಗಜೇಬ ಹೆಂಗ್ ನಡ್ಕೊಂಡ ಅಂತಾನು ಹೇಳಬೇಕಲ್ಲ. ಆಗ ಯಾರು ಗುಲಾಮರಾಗಿದ್ರು ಹೇಳಬೇಕಲ್ಲ. ಯಾರು ಗುಲಾಮರು ಹೇಳ್ರಿ? ಯಾವನು ಮೈನಾರಿಟಿ ಕನ್ವರ್ಷನ್ ಮಾಡ್ಕೊಂಡು ಹೋದವನು ಹೇಳ್ರಿ? ಔರಂಗಜೇಬನ ಕಾಲದಲ್ಲಿ ಏನಾಯಿತು? ಬಾಬರ್ ಕಾಲದಲ್ಲಿ ಏನಾಯಿತು? ಇನ್ಯಾವೊಂದೋ ಕಾಲದಲ್ಲಿ ಏನಾಯಿತು? ನೈಜಾಮರು ಹೆಂಗೆ ನಡ್ಕೊಂಡ್ರು ಹೇಳ್ರಿ? ನೈಜಾಮರು ಹೆಂಗೆ ನಡ್ಕೊಂಡ್ರು? ನಿಮ್ಮ ಅಧ್ಯಕ್ಷರನ್ನ ಕೇಳ್ರಿ ಹೆಂಗೆ ನಡ್ಕೊಂಡ್ರು ರಜಾಕರು ಅಂತ. ನಿಮ್ಮ ಅಧ್ಯಕ್ಷರನ್ನ ಕೇಳ್ರಿ ರಜಾಕರು ಹೆಂಗೆ ನಡ್ಕೊಂಡ್ರು ಅಂತ. ಅವ್ರ ತಂದೆ ತಾಯಿ ಅವ್ರು ಕೇಳಲಿ ಬಿಡ್ರಿ, ನೀವು ಯಾಕೆ ಸ್ವಲ್ಪ ತುಪ್ಪಾಗ್ತೀರಿ ಇಲ್ಲಿ ಬಂದು? ಕೇಳಿ ಅವ್ರು, ಹೋಗಿ ಅವ್ರ ಅಧ್ಯಕ್ಷರನ್ನ. ಅದು ಗುಲಾಮ್ಗಿರಿ ಅಲ್ವಾ? ದಬ್ಬಾಳಿಕೆ ಅಲ್ವಾ? ಹಕ್ಕುಗಳ ಸ್ಥಾಪನೆಗೆ ಜಾಗ ಕೊಡದೇ ಇದ್ದಿದ್ದಲ್ವಾ? ಏನು ಬುರುಡೆ ಬಿಡೋ ಲೆವೆಲ್ಗೆ ಬಂದುಬಿಟ್ರು ರಾಹುಲ್ ಗಾಂಧಿಗೆ. ಐದರ್ ಹಿ ಈಸ್ ಡೆಸ್ಪರೇಟ್ ಆಫ್ ನಾಟ್ ಗೆಟಿಂಗ್ ಟು ಪವರ್ ಆರ್ ಈ ಈಸ್ ಟು ಡೆಸ್ಪರೇಟ್ ಟು ಗೆಟ್ ಇನ್ ಟು ಪವರ್. ಅಧಿಕಾರ ಸಿಗದಿರುವ ಅಸಹಾಯಕತೆಯ ಪರಮಾವಧಿ ಇರಬೇಕು, ಅಥವಾ ಅಧಿಕಾರ ಬೇಕೇ ಬೇಕು ಅದನ್ನು ಹಿಡದೇ ಹಿಡಿತೀನಿ ಅನ್ನೋ ಹಪಾಪಿತನದ ಪರಮಾವಧಿ ಇರಬೇಕು. ಎರಡರಲ್ಲಿ ಒಂದಿರಬೇಕು. ನೀವು ಆಡ್ತಿರೋ ಆಟ ನೋಡಿದ್ರೆ ನನಗೆ ಗೊತ್ತಿಲ್ಲ. ಕಾಂಗ್ರೆಸ್ಸಿನ ಹಿಂದಿನ ಕಾಲದಲ್ಲಿ ಇದ್ದಂಥ ಬಹುತೇಕ ದೊಡ್ಡ ಮನುಷ್ಯರೆಲ್ಲ ರಾಜಮನೆತನದಿಂದಾನೇ ಬಂದವರಲ್ಲ. ಹೌದು, ಅವರೆಲ್ಲ ಹೌದು. ಈಗಲೂ ಕೆಲವರು ನಿಮ್ಮ ಪಕ್ಷದಲ್ಲಿ ಇದ್ದಾರಲ್ಲ ರಾಜಮನೆತನ. ಖಂಡಿತ. ಆ ರಾಜ ಮಹಾರಾಜರು ಅವತ್ತಿನ ಕಾಲದಲ್ಲಿ ಗುಲಾಮರಂತ ನೋಡ್ಕೊಂಡ್ರು ಜನನ್ನ. ಹಕ್ಕಿರಲಿಲ್ಲ ಅವ್ರಿಗೆ. ಅದಾನಿ ಅಂಬಾನಿ ಅದನ್ನು ಬಯಸ್ತಿದ್ದಾರೆ. ಈ ಬುರುಡೆ ಬಿಡಬೇಡ್ರಿ, ಇಂಥ ಅದಾನಿ ಅಂಬಾನಿಗಳನ್ನ 1000 ನೋಡ್ಬಿಟ್ಟಿದೆ ಭಾರತ. ಉಜ್ಜಾಕ್ಬಿಡ್ತೀವಿ, ನೋಡ್ಬಿಟ್ಟಿದ್ದೀವಿ. ನಿಮ್ಮ ಅಜ್ಜಿನೂ ಸೇರಿ 75ರಲ್ಲಿ ನಿಮ್ಮ ಅಜ್ಜಿ ಅಟೆಂಪ್ಟ್ ಮಾಡಿದ್ದಕ್ಕೆ ಉಜ್ಜು ಬಿಸಾಕ್ಬಿಟ್ಟಿವಿ ಸೈಡ್ಗೆ ಜನ. ಇಂಥ ಅದಾನಿ ಅಂಬಾನಿ 1000 ಜನ ಅರಗಿಸ್ಕೊಳತ್ತೆ ಭಾರತದ ಪ್ರಜಾಪ್ರಭುತ್ವ. ಯಾರಿಗೆ ಹೇಳ್ತೀರಿ ಬುರುಡೆ ಬಂದು? ಅವ್ರು ನಾವು ಬಯಸ್ತಾ ಇದ್ದಾರೆ, ಬಯಸ್ಬಿಟ್ರೆ ಬಕ್ಕೊಂಡು ಕೂತ್ಕೊಳ್ಳೋಕೆ ನಮಗೇನು ತಲೆಕೆಟ್ಟಿಲ್ಲ ಇಲ್ಲಿ ಯಾವನಿಗೂ. ಆಲ್ ರೈಟ್, ಒಂದು ವೇಳೆ ಅದಾಗಿದ್ದರೆ ಆ ರಾಜ ಮಹಾರಾಜರುಗಳು ದುಷ್ಟರು. ಯಾಕಂದರೆ ಅವ್ರು ಅಧಿಕಾರ ಕೊಡಲಿಲ್ಲ, ಗುಲಾಮರ ಥರ ನೋಡಿಕೊಂಡು. ಈ ವ್ಯವಸ್ಥೆ ಆಯಾಯ ದೇಶಗಳ ಸ್ವಾತಂತ್ರ್ಯ ಪೂರ್ವದಲ್ಲಿ ಅಥವಾ ಪ್ರಜಾಪ್ರಭುತ್ವ ಸ್ಥಾಪನೆಯಾಗುವ ಹಿಂದಕ್ಕೆ ಎಲ್ಲ ದೇಶಗಳಲ್ಲೂ ಆಗಿರೋದು. ಸಿವಿಲ್ ವಾರು ಅಮೆರಿಕದಲ್ಲಿ ನಡೆದಿದ್ಯಾಕೆ? ಕರಿಯರು ತಮ್ಮ ಹಕ್ಕನ್ನು ಸ್ಥಾಪನೆ ಮಾಡಿಕೊಳ್ಳಲಿಕ್ಕೆ ಮಾರ್ಟಿನ್ ಲೂಥರ್ ಕಿಂಗ್ ನೇತೃತ್ವದಲ್ಲಿ ಹೊರಗೆ ಬಂದಿದ್ಯಾಕೆ? ಆ ಕಾಲದ ನಂತರ ಜಾರ್ಜ್ ವಾಷಿಂಗ್ಟನ್ ಆದ ಮೇಲೆ ಎಂತೆಂಥ ಅಧ್ಯಕ್ಷರು, ಎಂತೆಂಥ ಕಾಲದಲ್ಲಿ ಬಂದ ಮೊನ್ನೆ ಸತ್ತಂಥ ಜಿಮ್ಮಿ ಕಾರ್ಟರ್ ಅಂತಹ ಪ್ರೆಸಿಡೆಂಟು ಮಾಡ್ರನ್ ಡೇಸಲ್ಲಿ ಕರಿಯರ ಹಕ್ಕುಗಳಿಗೋಸ್ಕರ ಬಡಿದಾಡಿದ್ಯಾಕೆ? ಕರಿಯರನ್ನು ಬ್ರಿಟಿಷರು ಸ್ಲೇವ್ಸ್ ಆಗೋ, ಗುಲಾಮರಾಗೋ, ಜೀತದಾಗೋ ಕರ್ಕೊಂಡೋಗಿದ್ಯಾಕೆ? ದಟ್ಸ್ ಹಿಸ್ಟ್ರಿ. ಈಗ ಅದನ್ನು ಕೆದಕಿದ್ರೆ ಏನಪ್ಪ ಪ್ರಯೋಜನ? ಯಾರ ಮೇಲೆ ಕೆದಕ್ತಾ ಇದ್ದೀರಿ? ಒಂದು ವೇಳೆ ನೀವು ಕೆದಕಿದ್ದು ಸರಿ ಅನ್ನೋದಾದರೆ, ರಾಜ ಮಹಾರಾಜರು ಈಗಿರೋ ರಾಜರಿದ್ದಾರಲ್ಲ ನಿಮ್ಮ ಪಕ್ಷದೊಳಗಡೆ ಕೆಲವರು ಇದರಲ್ಲಿ ಬಂದಿರೋ, ಕುಟುಂಬದಲ್ಲಿ ಬಂದಿರೋರು, ಅವರು ದುಷ್ಟರಾಗಬೇಕಲ್ಲ ಅವ್ರ ಮಕ್ಕಳಾಗಿ. ಅವ್ರನ್ನ ಕಿಟ್ಕೊಂಡಿದ್ದೀರಿ. ದಿಗ್ವಿಜಯ್ ಸಿಂಗ್ ಫಸ್ಟ್ ಕಿತ್ ಬಿಸಾಕ್ರಿ ದಿಗ್ವಿಜಯ್ ಸಿಂಗ್ ನಂಗಾರೆ. ಅದು ಬರೀ BJPಗೆ ಯಾಕೆ ಅಪ್ಲೈ ಆಗಬೇಕು? ನಿಮ್ಮ ದೇಶದ ಜ್ಞಾನ ಎಷ್ಟಿದೆಯೋ ನನಗೆ ಗೊತ್ತಿಲ್ಲ. ನನಗೆ ನನ್ನ ಸಂಸ್ಥಾನದ ಜ್ಞಾನ ಚೆನ್ನಾಗಿದೆ. ನನ್ನ ಸಂಸ್ಥಾನ ಅಂದರೆ ನನ್ನ ಹಳೆಯ ಮೈಸೂರು. ನನ್ನ ಹಳೆಯ ಮೈಸೂರಿನಲ್ಲಿ ಆಳಿದಂತಹ ರಾಜರುಗಳು ಜನಾನುರಾಗಿಗಳು, ಪ್ರಜಾಪ್ರಭುತ್ವವಾದಿಗಳು, ಜನ ಕಲ್ಯಾಣವನ್ನು ಬಯಸುವವರೇ ಆಗಿದ್ದರು. ವಿದ್ಯಾಭ್ಯಾಸಕ್ಕೆ ಬಯಸುವವರೇ ಆಗಿದ್ರು ಅವರು. ಹೌದು. ನಿಮಗೆ ಕಾನ್ಸ್ಟಿಟ್ಯೂಷನ್ ಪುಸ್ತಕ ಹಿಂಗೆ ಹಿಡ್ಕೊಂಡು ನಿಂತುಬಿಟ್ರೆ ಆಗಲ್ಲ. ನಾಗರಾವ್ ಥರ ಅಲ್ಲಾಡಿಸಿ ನೀವು ಇಲ್ಲಿ ಬರ್ರಿ, ಜಗನ್ಮೋಹನ್ ಪ್ಯಾಲೇಸ್ ತೋರಿಸ್ತೀನಿ ಯಾವಾಗ ಅಂತಹ ಕಾನ್ಸೆಪ್ಟನ್ನು ಅವ್ರು ತಂದರು ಅಂತ. ಅವರು ಮಹಾರಾಜರೇ.
ಆ ಮಹಾರಾಜರುಗಳು ಈ ಹಳೆ ಸಂಸ್ಥಾನದಲ್ಲಿ ಮಾಡಿರ್ಬಿಟ್ಟು ಹೋಗಿರೋವಂಥ ಅಭಿವೃದ್ಧಿ ಕಾರ್ಯಗಳಲ್ಲಿ ಅದಕ್ಕೆ ಈಕ್ವಲ್ ಆಗಿರೋ ಟಾಪ್ 10 ಸ್ವಾತಂತ್ರ್ಯ ಬಂದ ನಂತರ ಬಂದಿರುವ ಪ್ರಭೂತಿ ಆಧುನಿಕ ಮಹಾರಾಜರು ನೀವಿದ್ದೀರಲ್ಲ, ತೋರಿಸ್ರಪ್ಪ, ಏನು ಬ್ರ್ಯಾಂಡ್ ಮಾಡಕ್ಕೂ ತೋರಿಸ್ರಪ್ಪ ನನಗೊಂದು ಕೊಡುಗೆ ಏನು ಅಂತ. ನಿಮ್ಮದು ಬರೀ ಬುರ್ಡೆ. ಹಾಗಾಗಿ ಲೆಟ್ಸ್ ನಾಟ್ ಟೇಕ್ ದಿಸ್ ಸೀರಿಯಸ್ಲಿ. ಸುಮ್ಮನೆ ಅವರು ನನ್ನ ಪ್ರಕಾರದಲ್ಲಿ ಈ ಥರ ಹೇಳೋದೇ ಸುದ್ದಿ ಆಗಲಿ ಅಂತ ಇನ್ನೇನು ಹೇಳೋಣ ಇದಕ್ಕೆ. ಎಸ್, ಅವರುಂಟು, ಅವ್ರ ಪಕ್ಷ ಉಂಟು, ಏನಾದ್ರು ಮಾಡ್ಕೊಂಡು ಹೋಗಲಿ.